ನಾವು ಎ ಐ ಬಂದಮೇಲೆ ಏನೇನು ಬದಲಾವಣೆ ಆಗಿದೆ, ಒಂದು ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಏನೇನು ಬದಲಾವಣೆ ಆಗಿದೆ ಇವತ್ತು ತಿಳ್ಕೊಳ್ಳೋಣ. ನಾನು ಮನೋಜ್ ಫ್ರಮ್ ಟೆಕ್ ಇನ್ಫೋ ಕನ್ನಡ. ಸೊ ಇದು ಟೆಕ್ ಆಗಿರುತ್ತೆ, ಎ ಐ ಬಗ್ಗೆ ಆಗಿರುತ್ತೆ. ಏನು ಮೊನ್ನೆಷ್ಟೇ ರೀಸೆಂಟಾಗಿ ಒಂದು ವೆಬ್ ಸೀರೀಸ್ ರಿಲೀಸ್ ಆಗಿದೆ, ಅಂದರೆ ಜಿಯೋ ಹಾಟ್‌ಸ್ಟಾರಲ್ಲಿ, ಮಹಾಭಾರತ ಏಕ್ ಧರ್ಮ ಯುದ್ಧ ಅಂತ. ಸೊ ನೀವು ಅದು ನೋಡಿರ್ಬೋದು, ಒಂದು ಕಲರ್ಸ್ ಕನ್ನಡದಲ್ಲಿ ಅಡ್ವರ್ಟೈಸ್ಮೆಂಟ್ ರೀತಿ ಬರ್ತಿರುತ್ತೆ. ಇವಾಗ ಅದು ನೋಡಿದ್ರೆ ಒಂದು ಕಂಪ್ಲೀಟ್ ಸೆಟಪ್ ಅವರು ಎ ಐ ಜನರೇಟ್ ಇಂದ ಮಾಡಿರುವಂಥದ್ದು. ಅದರಲ್ಲಿ ಏನು ಕ್ಯಾಮ್ರಾಮ್ಯಾನಿಗೆ ಆಗಲಿ ಮತ್ತು ಆ್ಯಕ್ಟರ್ಸ್ಗಳಿಗಾಗಲಿ ಪ್ರೊಡಕ್ಷನ್ ಅವರೇ ಪ್ರೊಡ್ಯೂಸ್ ಬಂತು. ಸೊ ಯಾರಿಗಾಗಲಿ ವರ್ಕರ್ಸ್ಗಳಿಗಾಗಲಿ ಆ ಮೂವಿ ಇರುತ್ತೋ ಅದಕ್ಕೆ ಯಾರು ವರ್ಕರ್ಸ್ಗಳಿಗೆ ಯಾರಿಗೂ ದುಡ್ಡು ಕೊಡೋಂಗಿಲ್ಲ. ಸೊ ಆ ಕಂಪ್ಲೀಟ್ ಮೂವಿ ಏನಾಗಿರುತ್ತೆ ಎ ಐ ಮೂವಿ ಆಗಿರೋದ್ರಿಂದ ಯಾರಿಗೂ ಇಲ್ಲ. ವಾಯ್ಸು ವಾಯ್ಸ್ ಕೂಡ ಕಂಪ್ಲೀಟ್ ಎ ಐ ಆಗಿರುತ್ತೆ. ಸೊ ಯಾರಿಗೆ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಏನು ನಾವು ಪ್ರೊಡ್ಯೂಸ್ ಮಾಡ್ತೀವ ಅಂದರೆ, ಈಗ ಒಂದು ಎ ಐ ಮೂವಿ ಮಾಡ್ತಾಯಿದ್ದೀವಿ ಅಂದರೆ ಒಂದು ಲೈಟಾಗಿ ಒಂದು ಅಮೌಂಟ್ ಈಗ ಲ್ಯಾಕಲ್ಲಿ ಖರ್ಚಾಗ್ಬೋದು, ಬಟ್ ಕ್ರೋರಲ್ಲಿ ಯಾವತ್ತೂ ಖರ್ಚಾಗಲ್ಲ. ನಾವೊಬ್ಬರು ಮನುಷ್ಯನ ಇಟ್ಕೊಂಡು ಮೂವಿ ಮಾಡ್ತಾಯಿದ್ದೀವಿ ಅಂದರೆ, ಸೊ ಆ್ಯಕ್ಟರ್ಸ್ನ ಇಟ್ಕೊಂಡು ಆ್ಯಕ್ಟರ್ಸ್ನ ಇಟ್ಕೊಂಡು ಮೂವಿ ಮಾಡ್ತೀವಿ ಅಂದರೆ. ಬಟ್ ಇದೇನು ಎ ಐ ಮೂವಿ ಏನಿದೆ, ಒಂದು ಯಾರೂ ಇರೋಲ್ಲ ಇದರಲ್ಲಿ, ಬಟ್ ಒಂದು ಕಾರ್ಟೂನ್ ರೀತಿ ನೋಡೋಂಗೆ ಆಗುತ್ತೆ ಅಂತ ಅಂದರೆ ಕಣ್ಣು ಹಾಳಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನಂಗೆ ಗೊತ್ತಿಲ್ಲ ಸರಿಯಾಗಿ. ಆದರೆ ಚೆನ್ನಾಗಿದೆ. ಕ್ಯಾಮ್ರಾ ಆ್ಯಂಗಲ್ ಏನು ಸ್ವಿಚ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಆರಾಮಾಗಿ ಒಂದು ಕಂಪ್ಲೀಟಾಗಿ ಎ ಐ ಕೂಡ ಮಾಡುತ್ತೆ. ಏನು ನಾವು ಎ ಐ ಮೂವಿ ಅದೇನು ಮಾಡ್ತಾರಲ್ಲ, ಸೊ ಒಂದು ಲ್ಯಾಕಲ್ಲಿ ಖರ್ಚಾಗಿರುತ್ತೆ. ಅದೇ ಏನು ಕಂಪ್ಯೂಟರ್ಗೆ ಖರ್ಚಾಗಿರುತ್ತೆ. ಆ ಕಂಪ್ಯೂಟರಲ್ಲಿ ಎ ಐ ಜನ್ರೇಟ್ ಮಾಡ್ತಾರಲ್ಲ ಅವರಿಗೆ, ಮತ್ತು ಒಂದು ಸರ್ವರ್, ಅದಕ್ಕೇನು ಜನ್ರೇಟ್ ಮಾಡಬೇಕಲ್ಲ ಸರ್ವರು ಡಾಟಾಗೆ, ಮತ್ತು ಇದು ಜಿ ಪಿ ಯುಗೆ ಒಂದು ಇದಾಗಿರುತ್ತೆ. ಜಿ ಪಿ ಯು ಹೆವಿ ಪವರ್ ಸಬ್ಸ್ಕ್ರಿಪ್ಷನ್ ಮೆಂಬರ್ಶಿಪ್ ತೊಗೊಳೋರುತ್ತೆ. ಜಿ ಪಿ ಯುಗೆ ಖರ್ಚಾಗಿರುತ್ತೆ. ಅದು ಬಿಟ್ಟರೆ ಬೇರೆ ಏನು ಖರ್ಚಾಗಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸೊ ಏನು ವಾಯ್ಸ್ ಓವರ್ ಕೊಡ್ತಾರೋ ಇಲ್ಲ ಅದು ಎ ಐ ಕೂಡ ಜನ್ರೇಟ್ ವಾಯ್ಸ್ ಅವರಿಗೆ ಅಮೌಂಟ್ ಹೋಗುತ್ತೆ. ಅದು ಬಿಟ್ಟರೆ ಏನೂ ಇಲ್ಲ. ಇತ್ತೀಚೆಗೆ ಒಂದು ಎ ಐ ವಾಯ್ಸ್ ಜನ್ರೇಟಿಂಗ್ ಕೂಡ ಆಗ್ತಿದೆ. ಅಂದರೆ ಎ ಐ ವಾಯ್ಸ್ ರೆಡಿ ಆಗ್ತಿದೆ. ಅದರಿಂದ ಈಗ ಏನು ಡಬ್ಬಿಂಗ್ ಮಾಡ್ತಾರಲ್ಲ, ಸೊ ಅವರಿಗೆ ಇದು ಹೊಡ್ತಾಗಿ ಬಿಡ್ಬೋದು ಎ ಐ ವಾಯ್ಸ್. ಸೊ ಈಗ ನನ್ನ ವಾಯ್ಸ್ ನೋಡ್ತಾ ಇರ್ಬೋದು, ಈ ವಾಯ್ಸ್ ನನ್ನ ಸರಿ ಇಲ್ಲ, ಕ್ರ್ಯಾಕ್ ಇದೆ. ಸೊ ಈ ವಾಯ್ಸ್ ಬದಲು ನಮಗೊಂದು ಸ್ಮೂತಾಗಿ ಒಂದು ವಾಯ್ಸ್ ಬೇಕು ಅನ್ನಿ. ನಾವು ಡಬ್ಬಿಂಗ್ ಆರ್ಟಿಸ್ಟ್ನ ಕಂಟಿನ್ಯೂ ಈಗ ಒಂದು ಕಾಲದಲ್ಲಿ ಅಂದರೆ ಇವಾಗಲೂ ಆಗ್ತಿದೆ. ಬಟ್ ಎ ಐ ಬಂದಮೇಲೆ ಏನಾಗ್ತಿದೆ ಅಂದರೆ, ನನ್ನ ವಾಯ್ಸ್ ಸರಿ ಇಲ್ಲ, ನಾನು ಲಿಪ್ಸಿಂಗ್ ಕೊಡ್ತೀನಿ, ಎ ಐ ಇಂದ ನಾವೇನು ಟೆಕ್ಸ್ಟು ಎ ಐ ವಾಯ್ಸ್ ಜನ್ರೇಟ್ ಮಾಡ್ಬೋದು. ಸೊ ಆ ರೀತಿಯಾಗಿ ಏನು ಮಾತಾಡ್ತೀನಿ ಅದನ್ನು ನಾವು ಒಂದು ರೆಕಾರ್ಡ್ ಮಾಡಿಬಿಟ್ಟು ವಾಯ್ಸ್ ಏನು ಮಾಡ್ಬೋದು. ಇಲ್ಲಾಂದರೆ ಒಂದು ಎ ಐ ಮುಖಾಂತರ ಒಂದು ವಾಯ್ಸ್ನ ಒಂದು ಯಾವ ರೀತಿಯ ಬೇಕಾದಂಥ ವಾಯ್ಸ್ನ ಜನ್ರೇಟ್ ಮಾಡಿಬಿಟ್ಟು ನಾವು ಇದಕ್ಕೆ ಲಿಪ್ಸಿಂಗ್ನ ಕರೆಕ್ಟಾಗಿ ಎರಡಕ್ಕೂ ಆ್ಯಡ್ ಮಾಡಿಬಿಟ್ಟು ಒಂದು ಎಡಿಟ್ನ ಮಾಡಿಬಿಟ್ಟು ಏನು ಒಂದು ವೀಡಿಯೋನ ರಿಲೀಸ್ ಮಾಡ್ಬೋದು. ಸೊ ಆ ರೀತಿಯಾಗಿ ಈಗ ಎ ಐ ಇರುತ್ತೆ. ಸೊ ಎ ಐ ಆದಮೇಲಿಂದ ಈಗ ನಾವೊಂದು ಏನು ಮೂವಿ ನೋಡೋಕೆ ಹೋಗ್ತೀವಿ, ನಾವು ಥಿಯೇಟರ್ಗಳಿಗೆ ಹೋಗ್ತಾ ಇದ್ವಿ. ಬಟ್ ಈಗ ಎಲ್ಲರೂ ಜನರು ಸ್ಲೋ ಅಂದರೆ ನಿಧಾನವಾಗಿ OTTಗೆ ಎಲ್ಲ ಸ್ವಿಚ್ ಆನ್ ಆಗ್ತಾ ಇದ್ದಾರೆ. ಸೊ ಥಿಯೇಟರಿಗೆ ಹೋಗಿ ಅಷ್ಟೊಂದು ಇದೇನಾಗಿ OTTಗೆ ಹೋಗಿ, ಅಂದರೆ OTTಯಲ್ಲಿ ಮನೇಲಿ ಕೂತ್ಕೊಂಡು ಎಲ್ಲರೂ OTTಯಲ್ಲಿ ನೋಡ್ತಾರೆ. ಸೊ ಅದನ್ನು ಬಂದಿದ್ದು ಅಂದರೆ ಈಗ ಥಿಯೇಟರ್ಸ್ಗಳು ಇರೋದೇ ನಾವು ಮೂವಿ ಅಂದರೆ ಹೋಗಿ ನೋಡೋಕ್ಕೆ. ಬಟ್ ಈ OTT ಪ್ಲ್ಯಾಟ್ಫಾರ್ಮ್ಗಳು ಬಂದಾಗಿಂದ ಸ್ಲೋ ಆಗಿ ಎಲ್ಲರೂ ಇದಕ್ಕೆ ಸ್ಟಿಕ್ ಆನ್ ಆಗ್ತಾ ಇದೆ. ಸೊ ಅದೊಂದು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳ್ತೀವಿ. ಬಟ್ ಈ ಥಿಯೇಟರ್ಸ್ಗಳೆಲ್ಲ ಖಾಲಿ ಆಗ್ತವೆ, ಅದಕ್ಕೋಸ್ಕರ. ನೆಕ್ಸ್ಟು ಈಗ ಎ ಐ ಯೂಟ್ಯೂಬರ್ಸ್ ಕೂಡ ಬಂದಿದ್ದಾರೆ. ಸೊ ನನ್ನ ಫೇಸ್ ಸರಿ ಇಲ್ಲಪ್ಪ, ನನ್ನ ವಾಯ್ಸು ಸರಿ ಇಲ್ಲ, ನನಗೆ ಈ ವಿಡಿಯೋ ಮಾಡೋಕ್ಕೆ ಮುಂಜಾನೆ ಹೋಗಿ ಎ ಐ ಈಗ ಒಂದು ಇದಕ್ಕೆ ಫ್ರೀ ಕೂಡ ಇರುತ್ತೆ, ಫ್ರೀ ಟೂಲ್ ಕೂಡ ಇರುತ್ತೆ, ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಇರುತ್ತೆ. ಸೊ ಅದರಲ್ಲಿ ಎರಡು ಕೂಡ ಯಾವ್ದಾದ್ರು ಯೂಸ್ ಮಾಡ್ಕೋಬೋದು. ಸೊ ಆ ರೀತಿಯಾಗಿ ಏನು ನಾವಿಲ್ಲಿ ಕುತ್ಕೊಂಡು ಏನೇನಿದೆ ಬ್ಯಾಕ್ಗ್ರೌಂಡ್ ಸೆಟಪ್ಪು ನಾನೇನು ಆ್ಯಕ್ಷನ್ ಮಾತಾಡ್ಕೊಂಡು ಮಾಡ್ತಿರ್ತೀನಿ. ಎ ಐಯಲ್ಲಿ ಆರಾಮ ಮಾಡಿ ಮುಗಿಸ್ಬೋದು ಅಂತ ನಾನು ಹೇಳ್ತೀನಿ. ಬಟ್ ಅದು ಅಂದರೆ ತಿಳ್ಕೊಂಡಿರೋದು ಮಾಡ್ಬೋದು. ಬಟ್ ಅದು ಸ್ವಲ್ಪ ಕಷ್ಟ, ಸ್ಟಾರ್ಟಿಂಗ್ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಆಮೇಲೆ ಆರಾಮಾಗಿ ಮಾಡ್ಬೋದು. ಎ ಐ ಈ ಯೂಟ್ಯೂಬಲ್ಲಿ ಕೂಡ ಅದಕ್ಕೋಸ್ಕರ ಒಂದು ಹೊಸ ಫೀಚರ್ನ ತಂದಿದ್ದಾರೆ. ಎ ಐಯಲ್ಲಿ ಏನು ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು, ಫುಲ್ಲು ಎ ಐ ಇದೇನು ಮಾಡೋಂಗಿಲ್ಲ. ಸೊ ಆವಾಗ ನಮ್ಮದು ಮಾನಿಟೈಸೇಷನ್ ಆಗಲ್ಲ ಅಂತ ಅದೊಂದು ರೂಲ್ಸು ಹೊಸದು. ಯಾಕಂದರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕೆಲವೊಬ್ರಿಗೆ ಹೊಟ್ಟೆ ಬೀಳ್ಬೋದು, ಕೆಲವೊಬ್ಬರಿಗೆ ಇಷ್ಟನೂ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಅಷ್ಟೇ. ಅದೇನು ಎ ಐ ಯೂಟ್ಯೂಬ್ ಏನು ಬಂದಿದೆ, ಆರಾಮಾಗಿ ಯೂಟ್ಯೂಬಲ್ಲಿ ನಾವು ಏನು ಎ ಐ ಟೆಕ್ಸ್ಟು ಎ ಐ ವಾಯ್ಸು ಮ್ಯೂಸಿಕ್. ಈಗ ಎ ಐ ಮ್ಯೂಸಿಕ್ ಕೂಡ ಜನ್ರೇಟ್ ಮಾಡುವಂಥದ್ದು. ಈಗ ಮ್ಯೂಸಿಕ್ ನಮ್ಗೆ ಕಷ್ಟ ಆಗುತ್ತೆ ಟ್ಯೂನಿಂಗ್, ನಾವು ಎ ಐ ಮ್ಯೂಸಿಕ್ಕಿಗೆ ಎ ಐ ಕೊಟ್ಟರೆ ಅದು ಎ ಐ ಆರಾಮಾಗಿ ಮ್ಯೂಸಿಕ್ ಕೂಡ ಜನ್ರೇಟ್ ಮಾಡುತ್ತೆ. ಈ ರೀತಿಯಾಗಿ ಎ ಐ ತುಂಬ ಒಂದು 5 ವರ್ಷ 10 ವರ್ಷ ಆದಮೇಲೆ ಎ ಐ ಕೂಡ ಹೆಂಗೆ ಆಗುತ್ತೆ, ಮೂವಿ ಹೆಂಗೆ ಬರುತ್ತೆ ಏನು ಗೊತ್ತಾಗಲ್ಲ. ಆ್ಯಕ್ಟರ್ಸ್ಗಳಿಗೆ ಗೊತ್ತಾಗ್ಬಿಡ್ಬೋದು, ಮತ್ತು ಯೂಟ್ಯೂಬರ್ಸ್ಗಳಿಗೆ ಗೊತ್ತಾಗ್ಬಿಡ್ಬೋದು. ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಡ್ಬೋದು. ವರ್ಕರ್ಸ್ಗಳಿಗೆ ಏನು ಕೆಲಸ ಮಾಡ್ತೀವಿ, ಯಾರ್ಯಾರು ಇದಕ್ಕೆ ಸ್ಟಿಕ್ ಆಗಿರ್ತಾರೋ. ಬಟ್ ಎ ಐ ಜಾಸ್ತಿ ಅಂದರೆ ಎ ಐನ ನಾವು ಜಾಸ್ತಿ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಮುಂದೆ ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋ. ಥ್ಯಾಂಕ್ ಯು.